8 ಇಯರ್ಸ್ ಮೇಂಟೈನ್ ಮಾಡ್ತಿದ್ದೆ, ಯಾರಿಗೂ ಗೊತ್ತಿರಲಿಲ್ಲ. ಸೊ 8 ಇಯರ್ಸ್ ಆದ್ಮೇಲೆ ಟಕ್ಕಂತ ರಿವೀಲ್ ಮಾಡಿದ್ದೆ. ಒಂದು ಸ್ವಲ್ಪನೂ ಕ್ಲೂ ಬಿಟ್ಕೊಡ್ಲಿಲ್ವಲ್ಲ? ಏನಕ್ಕೆ ಬಿಟ್ಕೊಡ್ಲಿಲ್ಲ? ಏನಕ್ಕೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇರ್ಬೇಕು ಅನ್ಕೊಂಡು? ನಾನು ಒಂದೇನೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಅದನ್ನ ಯಾರಿಗೂ ಹೇಳಕ್ ಹೋಗಲ್ಲ. ಇವಾಗ ಮೂವಿ ಅಪ್ಡೇಟೂ ಅಷ್ಟೇ, ಮಾಡೇ ತೋರಿಸಿ ಆಮೇಲೆ ಜನಕ್ಕೆ ಹೇಳೋಣ ಅಂತ ನನ್ನ ಒಂದು ಮೋಟೋ ಫಸ್ಟ್ ಇಂದ. 8 ಇಯರ್ಸ್ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ನಮಗೆ ಒಂಥರ ಪರ್ಸನಲಿ ಖುಷಿ ಇದೆ. ನಾ ಬಿಗ್ ಬಾಸ್ ಹೋದಾಗ ನನ್ನ ಕಂಪ್ಲೀಟ್ ಕಾಸ್ಟ್ಯೂಮು ಆ್ಯಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್, ಸೊ ಇಷ್ಟೆಲ್ಲ ಕಂಪ್ಲೀಟು ಅವರೊಬ್ಬರೇ ಮಾಡಿದ್ರು. ಪ್ರಪೋಸ್ ಮಾಡೋಕ್ಕೂ ಗೊತ್ತಿಲ್ಲ ನನಗೆ. ಪ್ರಪೋಸ್ ಮಾಡೋಕ್ಕೆ ಹೋದಾಗ್ಲೂ ಅವಕಾಶನೂ ಸಿಗಲಿಲ್ಲ. ಹಾಯ್, ನಾವು ಫೆಬ್ರವರಿ 14 ಹಾಗೆ ಬ್ರೌಸ್ ಮಾಡ್ತಾ ಕೂತ್ಕೊಂಡಿದ್ದೆ. ಅಲ್ಲಿ ಬಂತು ಶಮಂತ್ ಗೌಡ ಅವರು ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡಿರುವಂತಹ ಒಂದು ರಿವೀಲ್ ಆಗತ್ತೆ ವಿಡಿಯೋ. ಹೌದೌದು. ಸೊ ಸದ್ದಿಲ್ಲದೆ ಸುದ್ದಿ ಕೊಟ್ರಿ ಎಂಗೇಜ್ಮೆಂಟಿಂದು. ಸದ್ದಿಲ್ಲದೆ ಅಂದರೆ ಸದ್ದಿಲ್ಲದೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಯಾಕಂದರೆ 8 ಇಯರ್ಸ್ದು 8 ಇಯರ್ಸ್ ಮೇಂಟೈನ್ ಮಾಡಿರೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ 8 ಇಯರ್ಸ್ ಆದ್ಮೇಲೆ ಟಕ್ಕಂತ ರಿವೀಲ್ ಮಾಡಿದ್ದು. 8 ಇಯರ್ಸ್ವರೆಗೂ ಯಾರಿಗೂ ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಲ್ಲ. ಸೊ ಅದು ಇಷ್ಟು 8 ವರ್ಷದ ಪ್ರೀತಿಗೆ ಎಂಗೇಜ್ಮೆಂಟಿಂದ ಒಂದು ನಾಂದಿ ಹಾಡಿದ್ದೀರಾ. ಸೊ ಹೇಳಿ ನನಗೆ ಫಸ್ಟ್ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ. ಬಿಕಾಸ್ ನೀವೆಲ್ಲೂ ಮಾತಾಡಿಲ್ಲ, ನಾನು ಅದಕ್ಕೋಸ್ಕರ ನಾನು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಸ್ಬೇಕಂತ ಬಂದಿರೋದು. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮ್ಗೆ ಹೇಳಿ. ಒಂದು ಅಂದರೆ ಕಾಲೇಜಲ್ಲಿ ಸುಮ್ಮನೆ ಒಂದು ಗೆಟ್ ಟುಗೆದರ್ ಇತ್ತು ನನ್ನ ಫ್ರೆಂಡ್ಸ್ದು ಇದು. ಸೊ ಕಾಲೇಜ್ ಟೈಮಲ್ಲಿ ಫೆಸ್ಟು ನಡೀತಾ ಇತ್ತು. ಸೊ ಫೆಸ್ಟಿಗೆ ಹೋದಾಗ ಅಲ್ಲಿಂದ ಪರಿಚಯ ಆಗಿ, ಸೊ ಅದಂಗೆ ಕಂಟಿನ್ಯೂ ಆಗಿ ಹಿಂದೆ ತಿರುಗಿ ನೋಡಿದ್ರೆ 8 ವರ್ಷ ಆಗೋಗಿತ್ತು. ಸೊ ದಿಸ್ ಇಸ್ ದ ಟೈಮ್, ಈಗಲೇ ಆಗಬೇಕು ಏನೇ ಇದ್ರು ಅಂತ ಮನೇಲೆಲ್ಲ ಅಪ್ರೋಚ್ ಮಾಡಿ ಎಲ್ಲ ಓಕೆ ಮಾಡಿಸಿ, ಸೊ ಆಮೇಲೆ ಪ್ರೊಸೀಡ್ ಆಗಿತ್ತು ಮುಂದಕ್ಕೆ ಅಫಿಷಿಯಲಿ ಏನೇನಿದೆ ಏನೇನು ಅಂತ. ಓಕೆ, ನಿಮ್ಮ ಹುಡುಗಿ ಬಗ್ಗೆ ಬಿಕಾಸ್ ನಾವು ಒಂದು ಸ್ವಲ್ಪ ತಿಳ್ಕೊಂಡು ಬಂದಿದ್ದೀನಿ, ಮೇಕಪ್ ಆರ್ಟಿಸ್ಟು, ಸೊ ಅದು ಇದು ಮಾಡ್ತಾರೆ ಅಂತಂದು. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಸಿಗುತ್ತಾ ಅಂತ. ಅಂದರೆ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವು. ಅಂದರೆ ನಾನು ಡಲ್ ಆಗಿದ್ದಾಗ ಅವ್ರು ನನ್ನನ್ನು ಆ್ಯಕ್ಟಿವ್ ಮಾಡಿಸ್ತಾರೆ. ಒಂದೇನು ಅಂದರೆ ಅವರು ನನಗಿಂತ ಬ್ಯುಸಿ ಆ್ಯಕ್ಚುಲಿ. ಅವರು ಡೈಲಿ ವರ್ಕ್ ಮಾಡ್ತಾ ಇರ್ತಾರೆ, ಡೈಲಿ ಬ್ಯುಸಿ ಇರ್ತಾರೆ. ಸೊ ನಾನು ಅವರು ಸಿಗೋದು ತುಂಬ ಕಮ್ಮಿ ಟೈಮು. ಸೊ ಸಿಕ್ಕಿರೋ ಟೈಮಲ್ಲೂ ತುಂಬ ಬೆಸ್ಟ್ ಇರುತ್ತೆ. ಆ್ಯಂಡ್ ಓವರ್ ಆಲ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಾ ಬಿಗ್ ಬಾಸ್ ಹೋದಾಗ, ನನ್ನ ಸೀಸನಲ್ಲಿ ಬಿಗ್ ಬಾಸ್ ಹೋದಾಗ ನನ್ನ ಕಂಪ್ಲೀಟ್ ಕಾಸ್ಟ್ಯೂಮು, ನನಗೇನೇನು ಮೇಕಪ್ ಕಿಟ್ಟು ಮತ್ತು ಡೈಲಿ ಏನೇನು ಹಾಕೋಬೇಕು ವೇರು, ಆ್ಯಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗು, ಪೋಸ್ಟ್ ಮಾಡೋದು, ಆ್ಯಂಡ್ ವೋಟ್ ಮಾಡ್ಸೋಕ್ಕೆ ಅಪೀಲ್ ಮಾಡಿಸೋದು ಜನರ ಕೈಯಲ್ಲಿ. ಸೊ ಇಷ್ಟೆಲ್ಲ ಕಂಪ್ಲೀಟು ಅವರೊಬ್ಬರೇ ಮಾಡಿದ್ದು. ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ರು, ಒಂದು ಕ್ಲೂ ಸಿಗ್ಲಿಲ್ವಲ್ಲ ಯಾರಿಗೂ? ಯಾಕಂದ್ರೆ ಇವಾಗ ಯೂಶಲಿ ಹಿಂಗೇನಾರು ಆಯ್ತಂದ್ರೆ ಬಂದ್ಬಿಡುತ್ತೆ ಹೊರಗಡೆ, ಇವರಿಬ್ರು ಲವರ್ಸ್ ರಿಲೇಶನ್ಶಿಪ್ ಅಲ್ಲಿ ಇದಾರಾ ಅಂತಂದು. ಒಂದು ಸ್ವಲ್ಪನೂ ಕ್ಲೂ ಬಿಟ್ಕೊಡ್ಲಿಲ್ವಲ್ಲ? ಏನಕ್ಕೆ ಬಿಟ್ಕೊಡ್ಲಿಲ್ಲ? ಏನಕ್ಕೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇರ್ಬೇಕು ಅನ್ಕೊಂಡು? ಒಂದು ಕಾನ್ಫಿಡೆನ್ಷಿಯಲ್ ಆಗಿರ್ಲಿ ಏನಕ್ಕೆ ಅಂದರೆ, ನಾನು ಒಂದೇನೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಅದನ್ನ ಯಾರಿಗೂ ಹೇಳಕ್ ಹೋಗಲ್ಲ. ಇವಾಗ ಮೂವಿ ಅಪ್ಡೇಟೂ ಅಷ್ಟೇ, ಎಲ್ಲ ರೆಡಿಯಾಗಿ ಎಲ್ಲ ಸ್ಟಾರ್ಟ್ ಆಗೋ ಟೈಮ್ ಬಂದ್ರೂ ನಾನು ಯಾರಿಗೂ ಹೇಳಿರಲಿಲ್ಲ. ಸೊ ಆ ಕೆಲಸ ಪಟ್ಟಂತ ಬರಬೇಕು ಅಂತ ಏನೇ ಇದ್ರು. ಸೊ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೋ ಬದಲು ಮಾಡೇ ತೋರಿಸಿ ಆಮೇಲೆ ಜನಕ್ಕೆ ಹೇಳೋಣ ಅಂತ ನನ್ನ ಒಂದು ಮೋಟೋ ಫಸ್ಟ್ ಇಂದ. ಸೊ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಗೊತ್ತಿತ್ತು ನೀವು? ಗೊತ್ತಿತ್ತು. ಅಲ್ಲೆಲ್ಲ ಸ್ಕ್ರೂ ಟೈಟ್ ಮಾಡಿದ್ದೆ, ಯಾರಿಗೂ ಹೇಳಿ. ಅಲ್ಲ, ನಂಗೆ ಗೊತ್ತಾಯ್ತು ಅವ್ರೆಲ್ಲ ಮಾತಾಡಿಸ್ದಾಗ, ನಿಮ್ಮ ಸೀರಿಯಲ್ ಸೆಟ್ ಅಲ್ಲೇ ಮಾತಾಡಿಸ್ದಾಗ ಗೊತ್ತಾಯ್ತು ನನ್ನ ಕೈಲಿ ಒಂದಿಷ್ಟು ವಿಷಯ. ಸೊ ಫಸ್ಟ್ ಯಾರು ನೀವು ಇಬ್ರಲ್ಲಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಆಮೇಲೆ ಲವ್ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು? ನಂಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಆಸೆ. ಅದು ಹೋಗ್ತಾ ಇಬ್ರಿಗೂ ಗೊತ್ತಾಯ್ತು, ಆಗ್ತಾ ಇದೆ, ಇದು ಡೆವಲಪ್ ಆಗಿದೆ ಅಂತ. ಸೊ ಅದು ಒಂದೇ ಟೈಮಲ್ಲೇ ಆಗಿದ್ದದು ಆಕ್ಚುಲಿ. ಅಂದ್ರೆ ಒಬ್ರೊಬ್ರು ಮಾತಾಡ್ಕೊಂಡು ಏನಾದ್ರು ಒಂದು ಸಿಚುವೇಶನ್ ಏನಾರ ಬಂದಿತ್ತ ಆ ಥರ? ಅಂದ್ರೆ ನಿಮ್ಮಿಬ್ರಿಗೂ ರಿಯಲೈಸ್ ಆಗಿರುವಂತ ಸಿಚುವೇಶನ್ ಏನಾದ್ರು? ಸಿಚುವೇಶನ್ ಇದೆ, ಸುಮಾರಿದೆ. ಒಂದು ಅಂತ ಹೇಳೋ ಬದಲು ಇಲ್ಲ, ತುಂಬಾ ಇದೆ. ಅದು ಪರ್ಟಿಕ್ಯುಲರ್ಲಿ ಒಂದೇ ಅಂತ ಇಲ್ಲ. ಅದು ಹೋಗ್ತಾ ಆ ಫೀಲ್ ಜಾಸ್ತಿ ಆಗ್ತಾ ಇತ್ತು. ಆ್ಯಂಡ್ ಇಟ್ ಕೆಪ್ಟ್ ಆನ್ ಗೋಯಿಂಗ್. ಅದು ಫ್ಲೋ ಅಲ್ಲೇ ಇದಾಗಿದ್ದು ಎಲ್ಲ. ಓಕೆ, ಬಟ್ ಪ್ರಪೋಸ್ ಮಾಡಿದಂತ ನೀವು ಇನ್ನೂ ಹೇಳ್ತಾ ಇಲ್ಲ, ಯಾರು ಪ್ರಪೋಸ್ ಮಾಡಿದ್ದು ಅಂತ? ಅದಿಬ್ರದ್ದು ಒಟ್ಟಿಗೆ ಆಗಿದೆ, ಒಟ್ಟಿಗೆ ಪ್ರಪೋಸ್ ಒಂದೇ ಟೈಮಲ್ಲಿ. ಹಂಗಾರೆ ಅದೊಂದು ಸ್ವಲ್ಪ ಇಷ್ಟೇ ಬಿಡಿಸಿ ಹೇಳಿ ಅಲ್ಲ ಆ ಸಿಚುವೇಶನ್, ಪ್ರಪೋಸ್ ಮಾಡಿದ ಸಿಚುವೇಶನ್. ಅಂದ್ರೆ ನಾನು ಮಾಡಕ್ ಹೋಗಿದ್ದೆ, ಪ್ರಪೋಸ್ ಮಾಡಕ್ ಹೋಗಿದ್ದೆ. ಆ ಟೈಮಲ್ಲಿ ಅವರೇ ನಂಗೆ ಮಾಡಿದ್ರು. ಓಕೆ, ನಾನು ಇದುವರೆಗೂ ಯಾರಿಗೂ ಪ್ರಪೋಸ್ ಮಾಡೋ ಚಾನ್ಸೇ ಸಿಗ್ಲಿಲ್ಲ. ನಂದು ಅದೇ ಸೇಮ್ ಬಂದೆ ಅಷ್ಟೇ. ಅಂದ್ರೆ ಪ್ರಪೋಸ್ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಇನ್ ದ ಸೆನ್ಸ್ ಯಾರಿಗೂ ಮಾಡೂ ಇಲ್ಲ, ಪ್ರಪೋಸ್ ಮಾಡಕ್ಕೂ ಗೊತ್ತಿಲ್ಲ ನನಗೆ. ಪ್ರಪೋಸ್ ಮಾಡಕ್ ಹೋದಾಗ್ಲೂ ಅವಕಾಶನೂ ಸಿಗ್ಲಿಲ್ಲ. ಓಕೆ, ಸೊ ಓಕೆ, ಇವರೇ ನಾನು ನಂದು ಸೇಮ್ ಅಂದೆ ಅಷ್ಟೇ. ಅದೇ ನನ್ನ ಪ್ರಪೋಸ್. ಅಷ್ಟೇನಾ? ಓಕೆ,
ಆಕ್ಟಿಂಗ್ ಮಾಡ್ಬಿಡ್ತೀನಿ, ಪ್ರಪೋಸ್ ಮಾಡೋ ಥರ ಆಕ್ಟ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ದೇವರಾಣಿಗೂ ಬರಲ್ಲ. ಬಟ್ ಶಮಂತ್ ಫುಲ್ ಐ ಮೀನ್ ರೊಮ್ಯಾಂಟಿಕ್ ಅಂತ ಅನ್ಸುತ್ತೆ. ಮತ್ತೆ ಹುಡುಗಿರು ಯಾವಾಗಲೂ ಅವ್ರ ಹಿಂದೆ ಇರ್ತಾರೆ. ಐ ಮೀನ್ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲೂ ಒಂದ್ಸಲನೂ ಧೈರ್ಯ ಬರಲ್ವಾ ಆ ಥರ ಪ್ರಪೋಸ್ ಮಾಡೋಕ್ಕೆ ಅಂತ? ಇಲ್ಲ ಅಂದರೆ ನೋಡೋಕೆ ಹಂಗೆ ಕಾಣಿಸ್ಬೋದು, ಬಟ್ ಅದೇ ರಿಯಲ್ ಆಗಿ ಏನಾದರೂ ಎಕ್ಸ್ಪ್ರೆಸ್ ಮಾಡು, ಪ್ರಪೋಸ್ ಮಾಡು, ಇಲ್ಲ ನಂಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಆಗುತ್ತೆ ಹುಡುಗಿರ್ನೆಲ್ಲ ಮಾತಾಡ್ಸೋಕ್ಕೆ. ಯಾಕೆ? ಬಟ್ ಅದು ಯಾರಿಗೂ ಗೊತ್ತಾಗಲ್ಲ, ಅಷ್ಟೇ ಕಾಣಲ್ಲ ಅದು. ಆ್ಯಂಡ್ ಅದೇ ಹೇಳ್ತಾರೆ ಹುಡುಗಿರ್ ಫ್ಯಾನ್ಸ್, ಅದು ಆ್ಯಕ್ಚುಲಿ ಅದೇ ಸೀರಿಯಲ್ ಆಡಿಯನ್ಸ್ ಇದಾರಲ್ಲ, ಸೊ ಮೇನ್ಲಿ ಅಲ್ಲಿಂದ ಜನರೇಟ್ ಆಗಿರೋದು ಮೇನ್ಲಿ ಗರ್ಲ್ಸು, ಕಾಲೇಜಸ್ಸು, ವುಮೆನ್ಸ್ ಎಲ್ಲ. ಓಕೆ. ನಾನು ಕಾವೇರಿ ಅವ್ರನ್ನ ಮಾತಾಡ್ಸುವಾಗ ಅವ್ರು ಅದನ್ನೇ ಹೇಳಿದ್ರು. ಎಸ್ ನಮಗೆ ಗೊತ್ತಿತ್ತು, ಬಟ್ ನನಗೆ ಅವ್ರ ಬಗ್ಗೆ ಏನು ಖುಷಿ ಇದೆ ಅಂತಂದ್ರೆ, ಲವ್ ಮಾಡೋದು ಓಕೆ, ಮದುವೆ ಆಗೋದು ಓಕೆ, ಆದರೆ ತಂದೆ ತಾಯಿ ಇಬ್ರು ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗೋದು ಅದು ಒಂದು ಕಂಪ್ಲೀಟ್ ಆಗಿ ಒಂದು ಲವ್ ಸ್ಟೋರಿ ಅನ್ಸುತ್ತೆ ಅಂತಂದು. ಸೊ ನಂಗೆ ಅದ್ರ ಬಗ್ಗೆ ಹೇಳಿ, ನಿಮ್ಮ ತಂದೆ ತಾಯಿನ ಒಪ್ಸಿದ್ದು, ಸೊ ಅವ್ರ ಮನೆ ಕಡೆ ಒಪ್ಸಿದ್ದು, ಸೊ ಯಾವ ಥರ ನೀವು ಅಪ್ರೋಚ್ ಮಾಡಿದ್ದು? ಮೇನ್ಲಿ ಏನು ಅಂದರೆ ನಾವು ಆ್ಯಕ್ಚುಲಿ ಇವಾಗ ಒಂದು ರಿಲೇಶನ್ಶಿಪ್, ಒಂದು ಲವ್ ಅಂದರೆ ಅದಿಬ್ರು ಮಧ್ಯೆ ಇರೋದು. ನಾವು 24 hours ಬಂದು ಹೋಗೋ ಥರ ಒಂದು ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದು. ಸೊ ನಮ್ದು ಆ ಥರ ಅಲ್ಲ. ಏನೇ ಕೆಲಸ ಮಾಡಿದ್ರು, ಯಾವುದೇ ಕ್ಷೇತ್ರದಲ್ಲಾಗಲಿ, ಲೈಫಲ್ಲಾಗಲಿ, ಪ್ರೀತಿ ಮಾಡೋದಾಗ್ಲಿ, ಯಾವುದೇ ಕೆಲಸ ತಗೊಂಡ್ರು ನಾನು ಮೇನ್ ಫಾಲೋ ಮಾಡೋದು ಜಸ್ಟ್ ಅದು ಒಂದಿನದ ಸ್ಟೇಟಸ್ ಆಗಬಾರ್ದು, ಲೈಫಲ್ಲೇ ಒಂದು ಅಚೀವ್ಮೆಂಟ್ ಆಗ್ಬೇಕದು. ಸೊ ಅದಕ್ಕೆ ಅಲ್ಲಿ ತನಕ ತಗೊಂಡೋಗಿ ಅದಾಗೋದು ಈಸಿ. ನಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ, ಇಲ್ಲ ನಮ್ಗೆ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಇನ್ಫ್ಲೂಯೆನ್ಸ್ ಇದೆ, ಅದು ಇದೆಲ್ಲ ಮಾಡಿ ಮದುವೆ ಆಗೋದು ತುಂಬಾ ಈಸಿ. ಬಟ್ ಅದು ಆ ರೂಟಲ್ಲಿ ಹೋದ್ರೇನೆ ಅದಕ್ಕೆ ಒಂದು ವ್ಯಾಲ್ಯೂಸ್ ಸಿಗೋದು. ಸೊ ಮದುವೆ ಅನ್ನೋದು ಇವಾಗ ಇಲ್ಲಿ ಸೀರಿಯಲಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ, ತಾಳಿ ಗಿಳಿ ಅದೆಲ್ಲ ಕಟ್ಟಿದ್ದೀವಿ, ಸೊ ಅದೆಲ್ಲ ಆಗಿದೆ, ಆ ಥರದ್ದೆಲ್ಲನೂ ನೋಡಿ ಬಂದಿದ್ದೀವಿ. ಸೊ ಆ್ಯಕ್ಟ್ ಮಾಡ್ತಾನು ರಿಯಲ್ ಲೈಫಲ್ಲೂ ಕೆಲವೊಂದಕ್ಕೆಲ್ಲ ಇಷ್ಟೊಂದು ವ್ಯಾಲ್ಯೂಸ್ ಇದೆ ಅಂತ ಆ್ಯಕ್ಟ್ ಮಾಡ್ತಾ ಗೊತ್ತಾಯ್ತು. ಸೊ ಮದುವೆ ಬಗ್ಗೆ ಅದು ಇದು. ಆ್ಯಂಡ್ ನಮ್ಗೆ ಇಬ್ಬರು ಅಕ್ಕ ಇದ್ದಾರೆ, ಸೊ ಅವ್ರ ಮದುವೆ ಎಲ್ಲ ತುಂಬ ಕ್ಲೋಸ್ ಆಗೆಲ್ಲ ನೋಡಿದ್ನಲ್ಲ, ಸೊ ಅದ್ರ ಬಗ್ಗೆ ವ್ಯಾಲ್ಯೂ ಇದೆ, ಅಂದರೆ ಅದೆಷ್ಟು ತೂಕ ಇದೆ, ಅದು ವ್ಯಾಲ್ಯೂ ಗೊತ್ತು ಮ್ಯಾರೇಜ್ದು. ಸೊ ಅದಕ್ಕೆ ಎಲ್ಲರಿಗೂ ಒಪ್ಪಿಸಿ ನೀಟಾಗೆ ಆಗಿದ್ದು. ಓಕೆ. ನಿಮ್ಮ ಹುಡುಗಿ ಹೆಸರು ನಾನು ಮರ್ತೆ, ಏನಂತ? ಅವ್ರ ಹೆಸರು ಮೇಘನಾ ಅಂತ. ಓಕೆ, ಫೈನ್. ಇವಾಗ ಯಾರನ್ನೇ ಇಷ್ಟಪಡಬೇಕು ಅಂತಂದ್ರು, ಯಾರ ಜೊತೆ ನಾವು ನಮ್ಮ ಲೈಫ್ನ ಶೇರ್ ಮಾಡ್ಕೋತಿದ್ದೀವಿ ಅಂತಂದ್ರು, ಅಲ್ಲಿ ಅವ್ರ ಹತ್ರ ಒಂದಿಷ್ಟು ಕ್ವಾಲಿಟೀಸು ನಮಗೆ ಇಷ್ಟ ಆಗಲೇಬೇಕಾಗತ್ತೆ. ಬಿಕಾಸ್ ಅದನ್ನ ನೋಡ್ಬಿಟ್ಟೆ ನಮಗೆ ಇಷ್ಟ ಆಗಿರುತ್ತೆ. ಆ ಥರದ್ದು ಯಾವ ಕ್ವಾಲಿಟೀಸ್ ನಿಮಗೆ ಅವ್ರ ಮೇಲೆ ತುಂಬ ಇಷ್ಟ ಆಯಿತು, ಅವರಿಗೆ ನಿಮ್ಮ ಮೇಲೆ ಇರೋ ಯಾವ ಕ್ವಾಲಿಟೀಸ್ ಇಷ್ಟ ಆಗಿದೆ ಅಂತ ಒಂದು 2ರಿಂದ 3 ಹೇಳಿದ್ರು ಸಾಕು, ಮೇಜರ್ ಆಗಿರೋದು. ಮೈನ್ ಏನು ಅಂದರೆ, ಇವಾಗ ಒಂದು ಮಗುನ ಹೆಂಗೆ ನೋಡ್ಕೊತಾರೆ ಅಲ್ವಾ, ಅಂದರೆ ಒಬ್ಬರು ತಾಯಿ ಅಂದ್ರೆ ಅಷ್ಟು ಪ್ರೀತಿ ಇರುತ್ತೆ, ಅಷ್ಟು ಕೇರಿಂಗ್ ಇರುತ್ತೆ ಅಲ್ಲ, ಸೊ ಆ ತರ ನೋಡ್ಕೊಂತಾರೆ ನನ್ನ. ಸೊ ಅದು ಮೇಯ್ನು. ಅಂದ್ರೆ ಇವಾಗ ನಾನು ಇಲ್ಲೆಲ್ಲ ಕೆಲಸ ಮುಗಿಸಿ ಅವ್ರನ್ನ ಮೀಟ್ ಮಾಡಿ ಎಲ್ಲೋ ಕೂತಾಗ್ಲೂ ನಾನು ಫುಲ್ ಕಂಪ್ಲೀಟ್ಲಿ ಆಫ್ ಆಗೋಗಿರುತ್ತೆ, ನನ್ನ ಎನರ್ಜಿನೇ ಇರಲ್ಲ, ಫುಲ್ ಡಲ್ ಆಗ್ಬಿಟ್ಟಿರ್ತೀನಿ, ಕರೆಂಟ್ ಹೋಗ್ಬಿಟ್ಟಿರುತ್ತೆ ನನ್ನ ಬಾಡಿಲಿ. ಸೊ ಅಷ್ಟಿದ್ದಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡು, ಆ್ಯಂಡ್ ನಾವು ಯಾವುದೇ ಕೆಲಸ ಮರ್ತಿದ್ರು ಜ್ಞಾಪಿಸ್ತಾರೆ. ಆಮೇಲೆ ಅವರು ನಾನು ಡಲ್ ಆದಾಗ ಅವ್ರು ನನ್ನನ್ನು ಪುಷ್ ಮಾಡ್ತಾರೆ ಹಿಂದೆಯಿಂದ, ಇದ್ದೇಳು ಕಮಾನ್ ಚೇರ್ ಅಪ್ ಮಾಡ್ತಾರೆ. ಆಮೇಲೆ ನಾನು ಒಂಚೂರು ಎಲ್ಲೇ ಲೇಟ್ ಆದ್ರೂ ಬೇಗ ಹೊರಡಬೇಕು ಅಂತ ಜ್ಞಾಪಿಸ್ತಾರೆ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅಂಡ್ ಕೇರಿಂಗ್ ಆಗ್ಲಿ ಅಂಡ್ ಪ್ರೊಫೆಷನ್ಗೆ ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ನಾನು ಇವಾಗ ಯಾವ್ದೋ ಒಂದು ಇವೆಂಟ್ಗೆ ಹೋಗ್ತಾ ಇದೀನಿ ಅಂದ್ರೆ ನಾನು ಯಾವ ಕಾಸ್ಟ್ಯೂಮ್ ಹಾಕೋಬೇಕು ಏನು ಡಿಸೈಡ್ ಮಾಡ್ತಾರೆ. ಒಂಥರ ನನ್ನ ಸ್ಟೈಲಿಂಗ್ ಪಾರ್ಟ್ನರ್ ಅವರೇ. ಎಷ್ಟೋ ದೊಡ್ಡ ನೀವು ಚೇಂಜ್ ಏನಾದ್ರು ಮಾಡ್ಕೊಂಡಿದ್ದೀರಾ ಅವ್ರು ಹೇಳಿದ ಪ್ರಕಾರ ನಿಮ್ ಸ್ಟೈಲಿಂಗ್ ಅವ್ರೇನಾದ್ರು ನಿಮಗೆ ಸಜೆಷನ್ಸ್ ಏನಾದ್ರು ಕೊಡೋದು ಆ ತರದ್ ಏನಾದ್ರು ಆಗತ್ತಾ? ಚೇಂಜ್ ಅನ್ನೋದು ಅವರು ನನ್ನನ್ನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ನಂದು ಆ ಥರದ್ದೇನಿಲ್ಲ, ಹೆಂಗಿದೀವೋ ಇಬ್ರು ಹಂಗೆ ಎಕ್ಸೆಪ್ಟ್ ಮಾಡ್ಕೊಂಡಿರೋದು. ಓಕೆ, ಫೈನ್. ಮದುವೆ ಬಗ್ಗೆ ಏನ್ ಕನ್ಸು ಇಟ್ಕೊಂಡಿದ್ದೀರಾ ನೀವು? ಐ ಮೀನ್ ಯಾವ ತರ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ಮದುವೆ ಆದ್ಮೇಲೆ ಹೇಗೆ ಇರ್ಬೇಕು ಅಂತ ಒಂದು ಕನ್ಸು ಇದ್ದೇ ಇರತ್ತೆ. ಯಾರೇ ಒಬ್ರು ಮದುವೆ ಆಗ್ತಾ ಇದೀವಿ ಅಂತಂದ್ರೆ ಮುಂದಿನ ಲೈಫ್ ನ ನಾವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆಕ್ಚುಲಿ ಮದುವೆ ಆಗದೇ ಒಂದು ಕನ್ಸು ಇವಾಗ, ಅಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ. ಅಂದ್ರೆ ಈಗಿರೋ ಜನರೇಷನ್ ಅಲ್ಲಿ ಇವಾಗ ನಾವು ಒಂದು 8 years ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ನಮ್ಗೆ ಒಂಥರ ಪರ್ಸನಲಿ ಖುಷಿ ಇದೆ. ಬೇರೆಯವ್ರ ತರ ಅಲ್ಲ, ಸ್ನ್ಯಾಪ್ಚಾಟ್ ಅಲ್ಲಿ ಮೆಸೇಜ್ ಮಾಡಿದೆ, ಸ್ನ್ಯಾಪ್ಸ್ ಕಳಿಸ್ದೆ, ಮೀಟ್ ಆದೆ, ಅಲ್ಲಿಗೆ ಬಿಟ್ಟೆ ಒಂದು 4-5 ಮೀಟ್, ಆ ತರ ಇಲ್ಲ ಈಗಿರೋ ಜನರೇಷನ್. ಅಟ್ಲೀಸ್ಟ್ ನಾವು ಅಲ್ಲ, ನಿಜವಾಗ್ಲೂ ತುಂಬಾ ಒಳ್ಳೇದು. ಯಾಕಂದ್ರೆ ಮದ್ವೆ ತನ ಹೋಗೋದೇ ಇಲ್ಲ. ಒಂದೊಂದಿಷ್ಟು ತುಂಬಾ ರೇರ್ ಕೇಸ್ ಮದ್ವೆ ತನ ಹೋಗೋದು ಅಂತಂದ್ರೆ ಒಂದು ಲವ್ ಮಾಡಿರುವಂತಹ ಕಪಲ್. ನಂದು ಏನು ಅಂದ್ರೆ ನಂದು ಫ್ರಮ್ ದ ಸ್ಕ್ರಾಚ್ ಅವ್ರು ನನ್ನ ಜರ್ನಿ ನೋಡಿದ್ದಾರೆ. ಅಂದ್ರೆ ನಾನು ಅವಾಗ ಸೆಲ್ಫಿ ವಿಡಿಯೋಸ್ ಮಾಡಿ, ಅದಾದ್ಮೇಲೆ ವೆಬ್ ಸೀರೀಸ್ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಯೂಟ್ಯೂಬ್ ಕಂಟೆಂಟ್ ಮಾಡಿ, ವ್ಲಾಗ್ ಮಾಡಿ, ಅದಾದ್ಮೇಲೆ ಸಣ್ಣ ಪುಟ್ಟ ಸೀರಿಯಲ್ ಫಿಲಮ್ಸ್ ಅಲ್ಲೆಲ್ಲ ಪಾತ್ರ ಮಾಡಿ, ಅದಾದ್ಮೇಲೆ ಬಿಗ್ ಬಾಸಿಗೆ ಬಂದು, ಅದಾದಮೇಲೆ ಸೀರಿಯಲ್ಲು, ಅದಾದಮೇಲೆ ಇವಾಗ ಫಿಲಮ್ಮು, ಅದ್ರ ಮಧ್ಯದಲ್ಲಿ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಸು ಅದು ಇದು ಸಾಂಗ್ಸ್ ಬರೀತಾ ಇದ್ದೆ, ಆ್ಯಕ್ಟ್ ಮಾಡ್ತಾ ಇದ್ದೆ.
ಸೊ ಕಂಪ್ಲೀಟ್ ಅವ್ರು ನೋಡಿದಾರೆ ನನ್ನ ಜರ್ನಿನ. ಓಕೆ ಹಾ ಸೊ ಇಷ್ಟಾದ್ರೂ ವಿ ವರ್ ಕಾನ್ಸ್ಟೆಂಟ್, ಅಂದ್ರೆ ಎಲ್ಲೂ ಡೈವರ್ಟ್ ಆಗದೆ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಇಷ್ಟೊಂದ್ ಜನ ಹುಡುಗಿರ್ ಪರಿಚಯ ಆದ್ರೂ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಇಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ್ಲೂ ತೆಗೆದು ನೋಡ್ರೆ ಒಂದಿಷ್ಟು ಜನದ ಹುಡುಗಿರ್ ಟೆಕ್ಸ್ಟ್ ಇರುತ್ತೆ, ರಿಪ್ಲೈ ಮಾಡಿಲ್ದಿರೋದು. ಅದು ಅಷ್ಟೊಂದ್ ಚೆನ್ನಾಗಿ ಹುಡುಗಿರೆಲ್ಲ ಟೆಕ್ಸ್ಟ್ ಮಾಡಿದ್ರು ನೀನ್ ಎಲ್ಲೂ ಡೈವರ್ಟ್ ಆಗದೆ ಒಂದೇ ಕಡೆ ಇದೆಯಲ್ಲ ಅನ್ನೋದು ಒಂದು ಅದು ನಿಜವಾಗ್ಲೂ ಒಳ್ಳೆ ವಿಷಯ ಅಲ್ಲ. ಯಾಕಂದ್ರೆ ಇವಾಗಿನ ಜನರೇಷನ್ ನಾವು ನೋಡಿದೀವಿ, ಹುಡುಗರು ಹೇಗಿರ್ತಾರೆ ಹುಡುಗಿರು ಹೇಗಿರ್ತಾರೆ ಅಂತ. ಬಟ್ 8 ವರ್ಷದ ಪ್ರೀತಿನ ಮದುವೆ ತನಕ ತಗೊಂಡು ಹೋಗೋದು ದಟ್ಸ್ ಗುಡ್ ಥಿಂಗ್. ಇವಾಗ ಅದೇ ಒಂದ್ ಮದ್ವೆ ಆಗದೆ ಒಂದ್ ಕನ್ಸು ಇವಾಗ. ಸೊ ದಟ್ ಈಸ್ ವೆರಿ ಪ್ಯೂರ್ ಅಂಡ್ ರೆಸ್ಪೆಕ್ಟ್. ಯಾವಾಗ ಮದುವೆ ಡೇಟ್ ಇನ್ನು ನೋಡ್ತಾ ಇದಾರೆ, ಅಂದ್ರೆ ಇನ್ನೊಂದು 3 months ಅಲ್ಲಿ ಆಗುತ್ತೆ ಫೈನಲ್. ಡೆಸ್ಟಿನಿ ವೆಡ್ಡಿಂಗ್ ಬಗ್ಗೆ ನಿಮ್ಗೆ ಏನಾದ್ರು? ಡೆಸ್ಟಿನಿ ಇದೆ, ಬಟ್ ಅಂದ್ರೆ ಎಲ್ರು ಆಕ್ಸೆಸಿಬಲ್ ಆಗಿರ್ಲಿ ಅಂತ ಇಲ್ಲೇ ಮಾಡೋಣ ಅಂತ ಬೆಂಗಳೂರಲ್ಲಿ. ಸಿಂಪಲ್ ಆಗಿ ಮಾಡ್ತೀರಾ, ಅದ್ಧೂರಿಯಾಗಿ ನಿಮ್ಮ ಮದ್ವೆ ನಾವೆಲ್ಲ ಬಂದು ನೋಡೋ ಹಂಗ್ ಮಾಡ್ತೀರಾ? ಇಲ್ಲ ಗ್ರ್ಯಾಂಡ್ ಆಗಿ. ಓಕೆ ಫೈನ್. ಎಸ್, ಇದಾಗಿತ್ತು ಶಮಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.